నెల్లూరు జిల్లా ఎన్నికల అధికారిపై మంత్రి కాకాని గోవర్ధన్ రెడ్డి సంచలన ఆరోపణలు చేశారు. టీడీపీ వారు డబ్బులు పంచుతూ ఉన్నారని, రెడీ హ్యాండెడ్గా వీడియోతో సహా అధికారికి పంపితే మానవతా దృక్పథంతో డబ్బు పంచారని, ఇలాంటి ఘటన రాష్ట్ర చరిత్రలోనే కాదు దేశ చరిత్రలో కూడా ఎక్కడా లేదని ఆయన అన్నారు. జిల్లా ఎన్నికల అధికారి పక్షపాత ధోరణితో వ్యవహరించారని, ఎన్నికల పోలింగ్ రోజు కనీస వసతులు కల్పించడంలో ఘోరంగా విఫలమయ్యారన్నారు. తన రాజకీయ అనుభవంలో ఇలాంటి అధికారిని చూడలేదని, అన్ని ఆరోపణలు సాక్ష్యాలతో సహా నిరూపిస్తామని మంత్రి వెల్లడించారు. ಮಾಡಬೇಕಾದಾಗ ನೀವು ನನಗೆ ಹೇಳಬೇಕಾಗ್ತದೆ. ನೀವು 15 ವರ್ಷ ನಾವು ಬಂದಿಲ್ಲ, ನೀವು ಕೆಲಸ ಮಾಡಬೇಕಾಗಿಲ್ಲ ಅಂದ್ರೆ ನಾನೇನು ಬರಬೇಡ ಅಂತ ಹೇಳಿದ್ ನಾನು ನಿಮಗೆ ಅಲ್ಲ ನಾನೇನು ಬರಬೇಡ ಅಂತ ಹೇಳಿದ್ ನನ್ನ ತಪ್ಪಿದ್ರೆ ನೀವು ಹೇಳಬೇಕು. ಸರ್ ನೀವು ಹಂಗ ಆಗಂಗಿಲ್ಲ ಸರ್, ಹಂಗ ಆಗಂಗಿಲ್ಲ ಸರ್. ನೀವು ಸುಮ್ಮನೆ ಇದ್ದೀರಿ ಅಂತ ಹೇಳಿ ನಾನು ಸುಮ್ಮನೆ ಇರಕ್ಕಾಗ್ತೈತಾ? ಇಲ್ಲ ಇಲ್ಲ, ಇಲ್ಲಿ ವರ್ಷದ್ದು ಇಲ್ಲಿ ಡೇಟ್ ಕ್ಯಾಲ್ಕುಲೇಷನ್ ಅಲ್ಲ, ಇಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಇಲ್ಲಿ ಇಲ್ಲ. ಪ್ಲೀಸ್ ನೀವು ಅಧಿಕಾರಿಗಳಿಗೆ ಹೇಳ್ರಿ, ಇಲ್ಲದೆ ಹೋದ್ರೆ ನಾವು ನೀರನ್ನ ನಿಂದ್ರಿಸೋದು ಮಾತ್ರನ ಗ್ಯಾರಂಟಿ. ಅದು ಬರ್ರಿ, ಬಂದು ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡ್ರಿ, ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡ್ರಿ. ಹೌದು ಸರ್, ನನ್ನ ಮನೇನು ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ ನೀವು ಹೇಳಿರೋದು ಇವೆಲ್ಲ ಸಾರ್ವಜನಿಕವಾಗಿ ಮಾತಾಡಬೇಕಾಗ್ತೈತೆ. ಸರ್, ನನ್ನ ಗೌರವ ಎಷ್ಟು ತೆಗ್ದಿರೋ ಅನ್ನೋದು ನಿಮಗೆ ಗೊತ್ತು. ಬರೋ ಮಿನಿಸ್ಟರ್ಗಳಿಗೆಲ್ಲ ನೀವು ಹೇಳ್ತೀರಿ ನನ್ನ ಮನೆ ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ. ನಾನು ಪ್ರೂವ್ ಮಾಡಿಸಲ್ಲ ಕೆಲವು ಮಿನಿಸ್ಟರ್ಗಳ ಹತ್ರ. ಅಯ್ಯ ಸರ್, ಅದಕ್ಕೆ ನನಗೆ ನೋವಾಗಿದ್ದು. ಹೋಗ್ತಾ ಬರ್ತಾ ನನ್ನ ಮನೆ ತೋರಿಸ್ತೀರಿ, ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ ತೋರಿಸಿರೋದು. ಇದೆಲ್ಲ ನಮ್ಗೇನು ಗೊತ್ತಿಲ್ಲ. ನಿಮ್ಮ ಮಿನಿಸ್ಟರ್ಗಳು ಹೇಳ್ಯಾರ, ನಿಮ್ಮ ಮಿನಿಸ್ಟರ್ಗಳು. ಇವೆಲ್ಲ ಬಾಯಿ ಬಿಚ್ಚೋದು ಬೇಡ ನನಗೆ. ನೀವು ಆತ್ಮಸಾಕ್ಷಿ ಸಾಯಿಬಾಬನ್ ಮೇಲೆ ಆಣೆ ಇಟ್ಟು ಹೇಳ್ರಿ, ಮಾತು ಹೇಳಿಲ್ಲ ಅಂತ ಹೇಳಿ ನಾನು ಈಗಲೇ ವಾಪಸ್ ಹೋಗ್ತೀನಿ. ಅಲ್ಲಲ್ಲ, ಮತ್ತೆ ಹಂಗಾಗಿ ಜಿಂದಾಲ್ನವ್ನು ಕಟ್ಸ್ಕೊಡ್ತಾನೆ. ನನ್ನ ಮನೆ ಜಿಂದಾಲ್ನವ್ನು ಇದ್ದಂಗಿದ್ರೆ ಇಲ್ಲ ಮಾತಾಡಿದ್ರೆ ನಿಮ್ ಹೊಲ್ಸು ತಿಂದಂಗ ನಾನು. ಚಾಲೆಂಜ್, ನಿಮ್ಮ ಬಗ್ಗೆ ಒಂದು ಮಾತು ಹೇಳಿದ್ರೆ ನಿಮ್ ಹೊಲ್ಸು ತಿಂದಂಗ ನಾನು. ನಿಮ್ಗೆ ಗೌರವ ಬಹಳ, ನಿಮ್ಗೆ, ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೆ ಗೌರವ. ಒಂದು ಮಾತು ಸಿಂಗುಲರ್ ಆಗಿ ಗವ್ಯಪ್ಪ ಅಂತನೂ ಇಲ್ಲ, ಗವ್ಯಪ್ಪ ಸರ್ ಅಂತ ಹೇಳಿ ಮಾತಾಡೋದು ನಾನು. ಅಷ್ಟ್ರ ಮಟ್ಟಿಗೆ ಗೌರವ ಕೊಡ್ತೀನಿ ನಾನು. ಇಲ್ಲ ಸರ್, ನೀವು ಬರಬೇಕು, ಈ ಮಟ್ಟಕ್ಕೆ ಹೋಗೈತಂದ್ರೆ ನಾವು ಇಲ್ಲಿ ಬಂದ್ ಮಾಡ್ತೀವಿ. ನೀವು ಏನು ಅಧಿಕಾರ, ನಿಮ್ಮ ಹತ್ರ ಅಧಿಕಾರ ಐತೆ, ಅಧಿಕಾರ ಚಲಾಯಿಸ್ರಿ ನಮ್ಮ ಮೇಲೆ ಅಷ್ಟೇ. ಇನ್ನು ಇದಕ್ಕಿಂತ ಹೆಚ್ಚಿಗೆ ನಾವೇನು ರಿಕ್ವೆಸ್ಟ್ ನೀವು ಇಲ್ಲ. ಅವ್ರಿಗೆ ಹೇಳ್ರಿ ಟ್ಯಾಂಕರ್ಗೆ ಯಥಾಸ್ಥಿತಿ ಹೋಗ್ಲಿ ಅಂತ ಹೇಳಿ ಕಳಿಸ್ರಿ ಅಷ್ಟೇ. ದುರ್ಬಳಕೆ ಆದ್ರೆ ಕ್ರಮ ತಗೊಳ್ರಿ. ನಮ್ಮ ದುರ್ಬಳಕೆ ಆದ್ರೆ ಕ್ರಮ ತಗೊಳ್ಳಿ. ಸ್ಪಾಟ್ ಗಾಡಿ ಸೀಸ್ ಮಾಡ್ರಿ, ಗಾಡಿನ ಇದು ಮಾಡ್ರಿ. ದುರ್ಬಳಕೆ ಆದ್ರೆ ಸೀಸ್ ಮಾಡಂತ ಹೇಳ್ರಿ. ಜನರಿಗೆಲ್ಲ ಮಾಡೋದು